ಈಗ ನಾನು ಬಂದು ಬೆಳಗ್ಗೆ ನೋಡಿದ್ದೀವಿ, ಈಗ ಬಂದು ಕೆಲಸ ಅವರು ನೋಡ್ತಾ ಇದ್ದಾರೆ. ಅದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಇವರು ಒಪ್ಕೊಳ್ಳಬೇಕು. ಅವ್ರ ಮೆಷರ್ಮೆಂಟ್ ಅವ್ರು ನೋಡ್ತಾರೆ ನೋಡಿ. ನಾನು ಇದನ್ನು ತೋರಿಸಿ ವಿಡಿಯೋಗೆ ಗೊತ್ತಾಯ್ತಾ. ಅಲ್ಲಿ ನಿಲ್ಸ್ಕೊಂಡ್ಬಿಟ್ಟು ಅದಕ್ಕೆ ಕಲ್ಲೆಲ್ಲ ತೆಗಿಬೋದು. ಹಾಂ ಹಾಂ, ನಮಗೋಸ್ಕರ ಇಲ್ಲ, ಅವ್ರಿಗೋಸ್ಕರ ಮಾಡ್ಕೊಳ್ತಾರೆ ಅವರು. ನಮಗೆ ಯೂಸ್ ಆಗುತ್ತೆ. ಬಾತ್ರೂಮ್ಗೋಸ್ಕರ ಈಗ ಇಟ್ಟಿದ್ದಾರೆ. ಇದೇನು ಬೇಡಿ ಈ ಗಾಡಿ ಹೊಡಿಬೇಡಿ. ಈ ಲೆವೆಲ್ ಇದೆಯಲ್ಲ, ಈ ಲೆವೆಲ್ ಜಸ್ಟ್ ಇಲ್ಲಿಗೆ ಹೊಂಟಿ ಇಲ್ಲಿ ಹೊಡಿ. ನಾನು ಏನು ಸರ್ ಹೇಳಿದ್ದೀನಿ ನಿಮಗೆ, ಸರಿನಾ? ಅದು ಬೇಕಾ? ಹ್ಞೂ, ಹೊಡಿಬೇಕು. ಈ ಲೆವೆಲ್ ಹೊಡಿ, ಈ ಲೆವೆಲ್ ಹೊಡಿಬೇಕು. ಇಲ್ಲಾಂದರೆ ಇಲ್ಲಿ ಸ್ವಲ್ಪ ಇದೆ ಅಲ್ಲ, ಅಲ್ಲಿದೆಲ್ಲ ಈ ಹೈಟಿಗೆ ಬೇಕಾಗುತ್ತೆ ಸರ್. ಅದಕ್ಕೆಲ್ಲ ಪಿಲ್ಲರ ಸರ್, ಅದಕ್ಕೆಲ್ಲ ಪಿಲ್ಲರ, ಕೆಲ್ಲ ಪಿಲ್ಲರ್ ಅದು ಕೆಳಗಡೆ ಕೆಳಗಡೆ ಭೀಮಾ ಭೀಮ್ ಅದು ಚೇಂಬರ್ అంత చిన్నదే కట్టిండారు. పొద్దున్నే కట్టాలి చೇಂಬರ್. అంటే కరెక్ట్గా ఉంటే ఎట్లయితే వాళ్ళు అట్లే ఉంది. వాళ్ళు తెచ్చి ఇంతే గ్యాಪ್ లాಂಗ್ ಅಂತ కొంచెం ಈ ಕಡೆ ಒಂದು ಈ ಕಡೆ ಒಂದು ಈ ಕಡೆ ಒಂದು ಓಕೆ ಹಂಗೆ ಬಂದು ಕೆಲಸ ಮಾಡತ್ತಾರ. ಓಕೆ ಸರಿನಾ? ಇಲ್ಲಿಂದ ರಾಡ್ ಹಾಕೋ, ಈ ಕಡೆಯಿಂದ ರಾಡ್ ಹಾಕೋದು. ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಸರಿ. ಬೋರ್ವೆಲ್ ಬಂದು 450 ಫೀಟು, ಸರಿನಾ? ಮೋಟ್ರ್ ಬಿಟ್ಟಿದ್ದು 300 ಫೀಟು. ಎಲ್ಲ ರಿಮೂವ್ ಮಾಡಿದ್ವು, ಎಲ್ಲ ಆಚೆ ಕಡೆ ಬಂತು. ಫಿಲ್ಟರ್ ಪೈಪ್ ಹಾಕ್ಕೊಂಡಿದ್ದಾರೆ, ಸರಿನಾ? ಮೇಲೆಗಡೆ ಅಲ್ಲ ಇರಿ, ಫಸ್ಟ್ ಕೇಳಿ. ಫಿಲ್ಟರ್ ಪೈಪ್ ಹಾಕಿದ್ದಾರೆ, ಮೇಲೆಗಡೆ ಬಂದಿದೆ. ಮೇಲೆಗಡೆ 60 ಅಡಿ ಬಂದ್ಬಿಟ್ಟು ಜಾಮ್ ಆಗಿಬಿಟ್ಟಿದೆ. ಇವ್ರು ಏನು ಮಾಡಿದ್ರು, ಬ್ಲಾಸ್ಟಿಂಗ್ ಮಾಡಿ ಇದು ತೆಗಿಬಿಟ್ರು. ಪೈಪು, ಕೇಬಲು, ವೈರು ಎಲ್ಲ ತೆಗಿಬಿಟ್ರು. ಫಿಲ್ಟರ್ ಪೈಪನ್ನು ತೆಗಿಬಿಟ್ರು. ಎಷ್ಟು ದೂರಕ್ಕೆ? 60 ಫೀಟ್ಗೆ. ಗೊತ್ತಾಯ್ತಾ? 60 ಫೀಟ್ ಕೆಳಗಡೆ ಫಿಲ್ಟರ್ ಪೈಪ್ ಐತೆ. ಅದು ಟಾಪ್ನಲ್ಲೇ ಮೋಟ್ರ್ ಇಟ್ಕೊಂಡ್ಬಿಟ್ಟಿದೆ. ಸರಿ, ನಾವು ಪ್ರೆಸ್ ಮಾಡಿ ಕೊಡಬೇಕು. ಆ ಮೋಟ್ರ್ ಇದೆ, ಮೋಟ್ರ್ ಮೇಲ್ಗಡೆ ಇರೋದು ಮೋಟ್ರ್ ಕೆಳಗಡೆ ತಳ್ಳಬೇಕು. ಅದು 300 ಫೀಟ್ ಮಾತ್ರ ಹೋಗುತ್ತೆ ಅಷ್ಟೇ, ಅದು ಕೆಳಗಡೆ ಹೋಗೋದು ಡೌಟು. ಗೊತ್ತಾಯ್ತಾ? ಶಿಲ್ಟೆಲ್ಲ ಏನಿಲ್ಲ. ಕೇಸಿಂಗ್ ಈಗ ಫ್ರೀಯಾಗಿ ಕೇಸಿಂಗ್ ಐತೆ. ಕೇಸಿಂಗ್ ಬಂದು 60 ಅಡಿ ಮೇಲೆ ಐತೆ ಅಂತ ಹೇಳ್ತಾರೆ, 100 ಅಡಿ ಇದೆ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ಓಕೆನಾ? ಗ್ರೀನ್ ಸಿಗ್ನಲ್ ನಿಮ್ಮ ಕಡೆ. 4.5 ಇಂಚು ಕೇಸಿಂಗ್ ಪೈಪ್ ಇರುತ್ತೆ. ಅದರಲ್ಲಿ ಮೋಟ್ರು 4 ಇಂಚು ಇರುತ್ತೆ, ಒಳಗಡೆ ಹೋಗ್ಬಿಡುತ್ತಲ್ಲ. ಅದೇ ಬಿಟ್ಟಾಗೋದು. ಏನು ಮಾಡ್ತಾರೋ ಮಾಡಿ, ನಾವು ಕೆಳಗಡೆ ತಳ್ಳಬೇಕು. ಆಗುತ್ತಲ್ಲ? ಹಾಂ, ರೈಟ್. ಫುಲ್ಲು ರಾಡು ಹೊಂಟೋಗುತ್ತಲ್ಲ. ಇಲ್ಲ, ಅದೇನು ಬೆಂಡ್ ಆಗಿಬಿಟ್ಟು ಆಮೇಲೆ ನಮಗೆ ಇದು ಬೆಂಡೇನಾಗಲ್ಲ. ಪೈಪ್ ಹಿಂಗೆ ಸ್ಟ್ರೈಟ್ ಇತ್ತು ಅಂದರೆ ನಾವು ಇದು ಮೇಲೆ ಒಳಗಡೆ ಹೋಗ್ಮೇಲೆ ನೀವು ಫಿಲ್ಟರ್ ಪೈಪ್ ಅದು ಕೆಳಗಡೆ ಹೋಗ್ಮೇಲೆ ಸಂಪ್ರೆಸರ್ ಪಂಪ್ ಹಾಕ್ತಿರೋ ಇಲ್ಲೋನೋ 100% ಕಂಪ್ರೆಸರ್ ಹಾಕ್ಕೊಬೋದು. ಕಂಪ್ರೆಸರ್ ಮೋಟ್ರ್ ಹಾಕ್ಕೊಬೋದು. ಅದಕ್ಕೆ ಧಾರಾಳವಾಗಿ ಒಳಗಡೆ ಹೋಗುತ್ತೆ. ಸರಿನಾ? ಓಕೆನಮ್ಮ? ಅದನ್ನು ಮಾಡ್ತಾರೆ, ಇದನ್ನು ಮಾಡ್ತಾರೆ, ಎಲ್ಲ ಓಕೆ. ಹೋಗೋಣ? ಸರಿ ಸರ್, ನೀವು ರೆಡಿ ಮಾಡಿ. ಓಕೆನಾ? ತೆಗಿಬೇಕು.